ಪರಭಾರೆ ನಿಷೇಧ ಎಂದರೇನು? ಒಂದು ಆಸ್ತಿಯನ್ನು ತಮ್ಮ ಇಚ್ಛೆಯ ಅನುಸಾರ ಮಾರಲು ಅವಕಾಶ ಇರೋದಿಲ್ಲ ಅಥವಾ ವರ್ಗಾವಣೆ ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಬೇರೆಯವರಿಗೆ ವರ್ಗಾವಣೆ ಮಾಡಲು ಅವಕಾಶ ಇರೋದಿಲ್ಲ. ಪರಭಾರೆ ನಿಷೇಧ ಈ ಒಂದು ಪದ ಇದ್ದರೆ ಇದನ್ನು ಪರಭಾರೆ ನಿಷೇಧ ಎನ್ನಬಹುದು. ನಿಮ್ಮೆಲ್ಲರಿಗೂ ಇನ್ನೂ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕೆಂದರೆ, ಒಂದು ಆಸ್ತಿ ನಿಮ್ಮ ಮಾಲೀಕತ್ವದಲ್ಲಿ ಇದ್ದರೂ ಅಂದರೆ ನೀವೇ ಒಡೆಯನಾಗಿದ್ದರೂ ಆ ಒಂದು ಆಸ್ತಿ ನೀವು ಮಾರಾಟ ಮಾಡೋದಕ್ಕೆ ಬರೋದಿಲ್ಲ ಅಥವಾ ಬೇರೆಯವರಿಗೆ ವರ್ಗಾವಣೆ ಮಾಡಲು ಅವಕಾಶ ಇರೋದಿಲ್ಲ. ಇದನ್ನೇ ಪರಭಾರೆ ನಿಷೇಧ ಎನ್ನಬಹುದು. ಈ ಪರಭಾರೆ ನಿಷೇಧ ಪದ ಸಾಮಾನ್ಯವಾಗಿ ನಿಮಗೆ ನೋಡಲು ಎಲ್ಲಿ ಸಿಗುತ್ತವೆಂದರೆ ಎಸ್.ಟಿ, ಎಸ್.ಸಿ. ಸಾಮಾನ್ಯವಾಗಿ ನಮ್ಮ ಬಡ ಜನರಿಗೆ ಸರ್ಕಾರ ಕೊಟ್ಟ ಜಮೀನಿನ ದಾಖಲೆಗಳಲ್ಲಿ ಈ ಒಂದು ಪದ ಕಾಣಬಹುದು. ಅದೇ ರೀತಿ ಸರ್ಕಾರದಿಂದ ಅಥವಾ ಖಾಸಗಿ ವ್ಯಕ್ತಿಗಳಿಂದ ಇನ್ನೊಬ್ಬರಿಗೆ ಅಂದರೆ ಸಾಮಾನ್ಯ ಜನರಿಗೆ ಮಂಜೂರು ಆಗಿರುವ ಜಮೀನಿನ ದಾಖಲೆಯಲ್ಲಿ ಸಹ ಈ ಪರಭಾರೆ ನಿಷೇಧ ನೋಡಲು ಸಿಗುತ್ತೆ. ಈ ಪರಭಾರೆ ನಿಷೇಧ ಪದವನ್ನು ಯಾವ ದಾಖಲೆಯಲ್ಲಿ ನೋಡಲು ಸಿಗಬಹುದು? ಪಾಣಿಯ ಹಕ್ಕು ಮತ್ತು ಋಣಗಳ ಕಾಲಂನಲ್ಲಿ ಮತ್ತು ಭೂ ಮಂಜೂರಾತಿ ದಾಖಲೆಯಲ್ಲಿ ನೀವು ಈ ಪದವನ್ನು ನೋಡಬಹುದು. ಸರ್ಕಾರ ಈ ಹಿಂದೆ ಎಸ್.ಸಿ, ಎಸ್.ಟಿ ಮತ್ತು ಹಿಂದುಳಿದ ಬಡ ರೈತರಿಗೆ ಜಮೀನು ಮಂಜೂರು ಮಾಡುತ್ತಾ ಬಂದಿದೆ. ಸರ್ಕಾರದ ಉದ್ದೇಶ ಇಷ್ಟೇ, ಹಿಂದುಳಿದ ರೈತರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯಲು ಅವರಿಗೆ ಭೂಮಿಯನ್ನು ಕೊಟ್ಟಿರುತ್ತಾರೆ. ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಈ ಪರಭಾರೆ ನಿಷೇಧವನ್ನು ಕಾಯ್ದೆಗೆ ತಂದಿದ್ದಾರೆ ಎಂದು ಹೇಳಬಹುದು. ಸಾಮಾನ್ಯವಾಗಿ ಈ ಪರಭಾರೆ ನಿಷೇಧವು ಶಾಶ್ವತವಾಗಿರಲು ಸಾಧ್ಯವಿಲ್ಲ. ನಿರ್ದಿಷ್ಟ ಸಮಯ ಸದರಿ ಆಸ್ತಿಯನ್ನು ಪರಭಾರೆ ಮಾಡಲು ಕಾನೂನಿನಲ್ಲಿ ಖಚಿತವಾಗಿ ಅವಕಾಶ ಇರುತ್ತೆ ಅಥವಾ ಇದೆ. ಉದಾಹರಣೆ, ಎಸ್.ಸಿ ಮತ್ತು ಎಸ್.ಟಿ ಮತ್ತು ಹಿಂದುಳಿದ ಜನಾಂಗದವರಿಗೆ ಮಂಜೂರು ಆಗಿರುವ ಜಮೀನು ಇದ್ದರೆ ಅವರು 15 ವರ್ಷಗಳ ನಂತರ ಮಾರಾಟ ಮಾಡಲು ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಲು ಅವಕಾಶ ಇರುತ್ತೆ ಎಂದು ಹೇಳಬಹುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಇನಾಮ್ಸ್ ಎಪಲ್ಯೂಷನ್ ಆಕ್ಟ್ 1955 ಕೆಳಗಡೆ ಮಂಜೂರಾದ ಭೂಮಿಗಳು PTCL ಕಾಯ್ದೆಗೆ ಒಳಪಡುತ್ತವೆಯೇ? ಇನಾಮ್ಸ್ ಎಪಲ್ಯೂಷನ್ ಆಕ್ಟ್ 1955 ಕೆಳಗಡೆ ಮಂಜೂರಾದ ಭೂಮಿಗಳಿಗೆ PTCL ಕಾಯ್ದೆ ಅನ್ವಯ ಆಗೋದಿಲ್ಲ. ಇದನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು WOP ನಂಬರ್ 42/319 2014ರಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಫಾಲೋ ಮಾಡಿ.